ಜೈ ಹಿಂದ್, ನಮಸ್ತೆ ಎಲ್ಲರಿಗೂ. ನಾನಿದು ಒಂದು ಐಡಿಯಾ ಮಾಡಿದ್ದೆ. ನಾನಿದು ಪಾತ್ರೆ ತೊಳೆಯುವ ಅವೆಲ್ಲ ಮುದ್ದೆ ಆಗಿಬಿಡ್ತಾವಲ್ವ. ನಾನು ಒಂದು 4 ದಿನ, ಒಂದು 8 ಡೇಸ್ ಹಂಗೆ ತೊಳೆದ್ರೆ ಮುದ್ದೆ ಆಗಿಬಿಡ್ತಾವೆ. ಆಮೇಲೆ ಯೂಸ್ ಆಗಲ್ಲ ಅದು. ಈ ಥರ ವೈರ್ ಬ್ಯಾಗ್ ಬ್ಲಿಂಕಿಟ್ನಲ್ಲಿ ಕೊಡ್ತಾರೆ. ತರಕಾರಿ ತುಂಬಿ ಕೊಡ್ತಾರೆ. ಇದರಲ್ಲಿ ಈ ವೈರ್ ಬ್ಯಾಗ್ ಇದೆ ಅಲ್ವಾ, ತರಕಾರಿ ತುಂಬಿ ಕೊಡ್ತಾರೆ. ಅದು ಬಿಸಾಕಬಾರ್ದು. ಈ ಥರ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಈ ಥರ ಹಾಕಿ ಪಾತ್ರೆ ಉಜ್ಜೋದ್ರಿಂದ ಅದು ಗ್ರೀನ್ ಕಲರ್ ಸ್ಕ್ರಬ್ ಇದೆ ಅಲ್ವಾ, ಅದು ಮುದ್ದೆ ಆಗಲ್ಲ. ಹಿಂಗೆ ಸ್ಕ್ವಯರ್ನಲ್ಲೇ ಇರ್ತದೆ. ಅದು ಸ್ಟೀಲ್ದು ಕೂಡ ಅಷ್ಟೇ. ಸ್ಟೀಲ್ದು ಇದೆ ಅಲ್ವಾ, ಅದು ಸ್ಕ್ರಬ್ ಇದೆ ಅಲ್ವಾ, ಮುದ್ದೆ ಆಗ್ಬಿಡ್ತದೆ. ಒಂದು 8 ಡೇಸಿಗೆ ಪಾತ್ರೆ ತೊಳೆಯೋಕ್ಕೆ ಬರೋದಿಲ್ಲ ಅದು. ಈ ಥರ ಹಾಕಿ ಇದು ವೈರ್ ಬ್ಯಾಗ್ನಲ್ಲಿ ಹಾಕಿ ತೊಳೆದ್ರೆ ಅದು ಸ್ಪ್ರೆಡ್ಡಾಗಿ ಹಂಗೆ ಇರ್ತದೆ, ಅಗಲ ಇರ್ತದೆ. ಈಗ ನಾವು ಎಷ್ಟು ಅಗಲ ಬಿಟ್ಟಿರ್ತೀವಿ ವೈರ್ ಬ್ಯಾಗು, ಅಷ್ಟಾಗಲ ಸ್ಪ್ರೆಡ್ಡಾಗಿ ಹಂಗೆ ಮುದ್ದೆ ಆಗಲ್ಲ. ಕೈಗೆ ಈಡು ಬರ್ತದೆ ಪಾತ್ರೆ ತೊಳೆಯೋದು. ಬ್ಲಿಂಕಿಟ್ನಾಗ ಕೊಟ್ಟಿದ್ದು ಬ್ಯಾಗ್, ತರಕಾರಿ ಹಾಕಿ ಕೊಡ್ತಾರಲ್ವ ಅವರು, ಅದು ಇದು. ಈ ಥರ ಹಾಕಿ ಪಾತ್ರೆ ಉಜ್ಜಿದ್ರೆ ಮುದ್ದೆ ಆಗಲ್ಲ. ಅದು ಸ್ಪ್ರೆಡ್ ಆಗ್ತದೆ, ಚೆನ್ನಾಗಿ ಅಗಲ ಆಗುತ್ತೆ. ನಾವು ಅದು ವೈರ್ ಬ್ಯಾಗ್ ಇದೆ ಅಲ್ವಾ, ಎಷ್ಟಾಗಲ ಲೂಸ್ ಬಿಟ್ಟಿರ್ತೀವಿ ಅಷ್ಟಾಗಲ ಸ್ಪ್ರೆಡ್ ಆಗ್ತದೆ. ಪಾತ್ರೆ ಉಜ್ಜೋಕ್ಕೂ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಮುದ್ದೆ ಆಗಿತ್ತು ಅಲ್ಲೇ ಪಾತ್ರೆ ತೊಳೆಯುವಾಗಲ್ವ. ಈ ಥರ ಸ್ಪ್ರೆಡ್ ಆಗುತ್ತೆ. ಹೀಗೆ ನಾನು ಇದೇ ಥರ ಯೂಸ್ ಮಾಡೋದು. ಟ್ರೈ ಮಾಡಿ ನೀವು ಒಂದ್ಸಲ. ಭಾಳ ದಿನ ಬಾಳಿಕೆ ಬರ್ತದೆ ಈ ಥರ ಮಾಡೋದ್ರಿಂದ. ಪಾತ್ರೆನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಾಯ್.